ಎಡಿಟ್ ಮಾಡೋದಕ್ಕಂತ ನೀನು ಬೆಳಗ್ಗೆ ಓದ್ಕೋಬೇಕು ಅಂತ ಕ್ವಶನ್ ಕೇಳಿದ್ರೆ ಹೇಳು ಇವಾಗ ಹೇಳು ವಿಡಿಯೋದಲ್ಲಿ ಹೇಳ್ಬಿಡು ಒಂದ್ಸಲ ನೀನು ಓದ್ತೀನಿ ಬೆಳಗ್ಗೆ ಎದ್ದು ಅಂತ. ಎಷ್ಟು ಗಂಟೆಗೆ ಎದ್ದೇಳ್ತಾರೆ ಕೇಳು. ಎಷ್ಟು ಗಂಟೆಗೆ ಎದ್ದೇಳ್ತೀಯ? ಗೊತ್ತಿಲ್ಲ. ಸುಮ್ಮನೆ ಜಸ್ಟ್ ಫಾರ್ ಜೋಕ್ ಹೇಳಿದ್ದು ಆಮೇಲೆ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ. ಅಯ್ಯೋ ಸೀರಿಯಸ್ ಆಗಿ ತಗೊಂಡ್ರೆ ಇಬ್ರು ಸೇರಿ ನೀನು ಹೊರಗಡೆ ಹಾಕ್ತೀವಿ ನೋಡಿ ಗೈಸ್, ನಾವು ಸೀರಿಯಸ್ ಆಗಿ ಒಂದನೇ ಇಡ್ತೀವಿ. ಮಲ್ಕೋ. ಇಲ್ಲ ನಾನು ಇಬ್ರಿಗೂ ಒಂದೊಂದು ಹೆಸರಿಕ್ಕಿದ್ದೀನಿ. ಹೇಳ ಇಲ್ಲ ಇವಳು ಲುಂಗಿ ಬಟ್ಟೆ, ಅವಳು ತುಂಡು ಬಟ್ಟೆ. ಅವಳು ಇವಳು ಲುಂಗಿ ಬಟ್ಟೆ, ಅವಳು ತುಂಡು ಬಟ್ಟೆ. ಚೆನ್ನಾಗವ್ರು ಇಬ್ರು. ನೀನು ಇಲಿ ಮರಿ ಅಂದಾಗ ನೀನು ಇಲಿ ಮರಿನಾ? ನೀನು ಇಲಿ ಮರಿನಾ? ಮನ್ಸ್ಬಿಟ್ಕೊಂಡೆ ಹೇಳು. ಅವಳಿಗೆ ಹಂಗೆ ಬರ್ನ್ ಮಾಡಾಕ್ಬಿಡ್ಬೇಕು ನಾನು. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದೆ ನೀನು ನನ್ಕಂಡ್ರೆ ಅನ್ಕೊಂಡ್ರೆ ನಿನಗೆ ಭಯ ಅಂದೆ. ಓ ಮೈ ಗಾಡ್. ಇಲ್ಲ ಭಯ ಇರೋದ್ ಬಗ್ಗೆ ಅನ್ಸ್ತಿರ ಬೆಡ್ಶೀಟ ಲೆಕ್ಕ ನಾನು ನೋಡ್ಬೇಕು. ನಾನು ಭಯ ಪಡಲ್ಲಮ್ಮ, ನಾನು ನೋಡ್ತೀನಿ ಲೆಕ್ಕ. ಆಯ್ತು ಆಯ್ತು, ನಾನೇ ಭಯಪಟ್ಟೆ. ಸಾರಿ ಇದು ಕೇಳು. ಸಾರಿ ಕೇಳು. ಹೋಗ ನಿನ್ನ ತೆಗಿ ಫೋನ್ ಹುಷಾರು, ಫೋನ್ ಹುಷಾರು. ಫೋನ್ ಹೌದು. ಮನುಷ್ಯ ನಿನ್ನಂತೂ ಯಾವ ಭಾಷೆ ಮೋನಿಶಾ, ನಿನಗೆ ಎಂತ ಹುಡುಗ ಸಿಗ್ಬೇಕು ಅಂತ ಹೇಳ್ಬಿಡ್ತೀನಿ. ಸುಮ್ನೆ ಬಿಟ್ಬಿಡು. ಒಂದ್ ನಿಮಿಷ ತಡೀಲಿ. ಇಲ್ಲೇನು ಮ್ಯಾಚ್ ಆಗ್ತಿಲ್ಲ. ಅಲ್ಲ ಅವಳು ಬೆಡ್ಶೀಟ್ ಕಿತ್ತಿದ್ಕು ನಿನಗೆ ಹೇಳ್ತಿರೋದ್ಕು ಮ್ಯಾಚ್ ಆಗಲ್ಲ. ಯಾಕಂದ್ರೆ ಅವಳಿಗೆ ಏನಾದ್ರು ಹೇಳ್ಬಿಟ್ಟು ಸುಮ್ನೆ ಮಾಡ್ಬೇಕಲ್ಲ. ಇಲ್ಲ ಎಳಿತಾಳೆ ಬೆಡ್ಶೀಟ್. ಎಂತ ಹುಡುಗ ಸಿಗ್ಬೇಕು? ನಾನು ಹೇಳ್ತೀನಿ ನೋಡಿ. ಆಮೇಲೆ ಎಂತ ಹುಡುಗ ಸಿಗ್ಬೇಕಂದ್ರೆ ಅಡ್ಬಾಯ್ ಹಾಕ್ಬಿಡ್ತೀನಿ. ನಾಳೆ ಶ್ರೀ ಶ್ರೀನಾನ್ ಎದುರ್ಸಾರ ನಾಳೆ. ಲೇ ಸುಮ್ನೆ ಇದೊಂದ್ ಸ್ವಲ್ಪ ತೆಗಿ. ಕೂದಲು ಸಿಗಕಂಡೈತೆ ಕೈಯಲ್ಲಿ. ತೆಗಿ ಮನುಷ್ಯ ಎಳ್ದ್ಬಿಡು ಮನುಷ್ಯ. ಒಂದ್ ಎರಡು ಕೂದಲ. ಲೇ 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 ನೋವು. ಅಯ್ಯೋ ಪಾಪ. ಕೆನ್ನೆ ತೆಗಿ ಬರಲ್ಲ ಬಿಡಿ ಗೈಸ್ ಅಷ್ಟೇ. ಕೆನ್ನೆ ಕೊಡು ಇವಾಗ ಕೆನ್ನೆ ಕೊಡು ಮನಿ. ಕೈಗೆ ಇಡ್ತಿದ್ದಾಳೆ ಬೆವಸ್. ಕೆನ್ನೆ ಕೊಟ್ಟರೆ ಕೆನ್ನೆ ಗಿಂಡೋಡು ಇವಾಗ. ಕೆನ್ನೆ ಮೊದಲೇ ಪಿಂಪಲ್ಸ್. ಅಯ್ಯೋ ಎಷ್ಟು ಬ್ಯೂಟಿ ಕಾನ್ಶಿಯಸ್ ಈ ಹುಡುಗಿ ಅಂದ್ರೆ. ಅಲ್ಲ ಮನುಷ್ಯ ಒಂದ್ ನಿಮಿಷ. ಐ ನೋ ನಿನಗೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಅಂತ ತಟ್ಟೆನೆ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ಳೋ ಅಷ್ಟ. ಆಮೇಲೆ ಗೈಸ್ ಒಂದ್ ನಿಮಿಷ. ತಟ್ಟೆ ಪಕ್ಕದಲ್ಲಿ ಇಟ್ಕೊಂಡಿರ್ತಾಳೆ. ಇವಳಿಗೆ ಎಣ್ಣೆ ಕುಡಿಯೋ ಅಭ್ಯಾಸ ಇದೆ. ಸೊ ಎಣ್ಣೆ ಇಟ್ಕೊಂಡಿರ್ತಾಳೆ. ಎಣ್ಣೆ ಕುಡಿಯೋ ಅಭ್ಯಾಸ ಇದೆ. ಸೊ ಇದು ಆಕ್ಚುಲಿ ತಗೊಂಡಿಲ್ಲ ನಾನು. ಇವಳು ನೋಡಿ ಗೋವಾಗ ಹೋಗಿದ್ದಾಳೆ ಅಂತ ಗೊತ್ತಾಗ್ಬೇಕು ಇವಳು. ಆ ಟೈಮಲ್ಲಿ ನನ್ನ ಫೋರ್ಸ್ ಮಾಡಿದ್ರು ನಾನು ಒಂದ್ ಸ್ಲಿಪ್ ತಗೊಂಡಿಲ್ಲ ಗೊತ್ತಾ. ಓ ಮೈ ಗಾಡ್, ಸಿಪ್ ತಗೊಂಡಿದ್ರೆ ಏನಾಗ್ತಿತ್ತು? ತಗೋಬೇಕಿತ್ತು. ಆಡ್ತೀನಿ ಅಂತ ತಗೊಂಡಿಲ್ಲ ಕಡೆ ನಾನು. ನೀನ್ ನನ್ನ ತರ ಕುಡಿದ್ರು ಆಡಕ್ಕಾಗಲ್ಲ ಬಿಡು. ಅಂದ್ರೆ ಆ ತರ ಕುಡ್ಕಿಲ್ಲ ಕುಡ್ಕಿ ನಯ ಇಲ್ಲ ಅವಳ ತರ. ನೈ ಹೋಗಪ್ಪ ಮಲ್ಕ ಪಾಪಚ್ಚಿ. ಮಲ್ಕೋತೀವಿ ಲೆಕ್ಕನ ಏನ್ ಮಾಡೋದು ಮಲ್ಕೊಳ್ದೆ. ಎಡಿಟ್ ಮಾಡೋದಕ್ಕಂತ ಏನೋ ಬೆಳಗ್ಗೆ ಓದ್ಕೋಬೇಕಲ್ಲ ಅಂತ ಕ್ವಶನ್ ಕೇಳಿದ್ರೆ ಮನ್ಸ್ಬಿಟ್ಟು ಹೇಳು ಇವಾಗ ಹೇಳು ವಿಡಿಯೋದಲ್ಲಿ ಹೇಳ್ಬಿಡು ಒಂದ್ಸಲ ನೀನು ಓದ್ತೀನಿ ಬೆಳಗ್ಗೆ ಎದ್ದು ಅಂತ. ಎಷ್ಟು ಗಂಟೆಗೆ ಎದ್ದೇಳ್ತಾಳೆ ಕೇಳಿ. ಎಷ್ಟು ಗಂಟೆಗೆ ಎದ್ದೇಳ್ತೀಯ? ಗೊತ್ತಿಲ್ಲ. ಅವಳು ಅಂತ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅಂದಾಗೆ ನೆಕ್ಸ್ಟ್ ಹೇಳು ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋಳು ಗೈಸ್. ಅವಳು ಬಾಟಲ್ ಫಿಲ್ ಮಾಡ್ಕೊಡ್ತೀನಿ ಅಂದಿದ್ಲಲ್ಲ ಚಾಲೆಂಜ್ ಸೋತ್ರೆ. ಫಿಲ್ ಮಾಡ್ಕೊಟ್ಟಿದ್ದೀನಿ ಸುಮ್ಮನೆ. ಇಲ್ಲ 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 ಒಂದೇ ಸಲ. ನಾನು ಇನ್ನೂ 2 ಸಲ ನಾನು ಮಾಡಿದ್ದೀನಿ. ದಿನಕ್ಕೆ ಎಷ್ಟು ಸತಿ? ನಾನು 3 ಬೆಳಗ್ಗೆ ಒಂದ್ಸತಿ ನಾನೇ ತಂದಿದ್ದೆ, ಮತ್ತೆ ಸಂಜೆನೂ ನಾನೇ ತಗೊಂಡೆ. ಅವಳನ್ನೇನ್ ಗೈಸ್ ಎಲ್ಲ ಚಾಲೆಂಜ್ ಇಲ್ಲ ಅವಳು ಸೋಲದೆ. ಅವಳನ್ನೇನು ಸೋಲ್ಸೋದೇನು ದೊಡ್ಡ ವಿಷಯನ. ಅವಳು
ಒಪ್ಕೊಬಿಟ್ಟು ಅವಳೇ ಸೋಲ್ತಾಳೆ. ಈ ಥರ ಚಾಲೆಂಜ್ಗಳು ಬರ್ತಾ ಇರುತ್ತೆ. ಆ್ಯಂಡ್ ನಾಳೆ ನೋಡೋಣ, ಅಂದ್ಕೊಂಡಿದ್ದೀನಿ ಒಂದು ಚಾಲೆಂಜ್ ವಿಡಿಯೋ ಮಾಡಬೇಕಂತ. ಯಾವುದು ಮಾಡ್ತೀನಿ. ಅದು ನನ್ನ ಡಯಟ್ ಸ್ವಲ್ಪ ಬ್ರೇಕ್ ಆಗುತ್ತೆ. ತಿನ್ನೋದು ಮೀನ್ಸ್ ಗಬ ತಿನ್ನೋದ ಆ ಥರ ಅಲ್ಲ. ಫಾಲೋ ಮಾಡ್ತೀನಿ ಅಂತ ಅನ್ಸಿದ್ದೆ ಹೊರತು ಯಾವ ದಿನ ಪರ್ಫೆಕ್ಟ್ ಆಗಿ ಮಾಡಿದ್ದೆ ಹೇಳು. ಯಾವ ದಿನ ಮಾಡಿ ಇವತ್ತು ಒಂದು ಸೆಕೆಂಡ್, ಇವತ್ತೇನು ತಿಂದೆ ಹೇಳ್ಬಿಡು, ಏನು ತಿಂದೆ ಹೇಳ್ಬಿಡು. ನನ್ನ ಬಗ್ಗೆ ಚಾಕ್ಲೇಟ್ ಕೊಟ್ಟಿಲ್ವಾ? ಮಕ್ಕದ್ಮೇಲೆ ಹೊಡೆದ್ಬಿಡ್ತೀನಿ. ಎಲ್ಲಿಸ್ಕೊಂಡೆ ನನ್ಗೆ ಈ ತಿಂದೆ ಇಲ್ಲ ಗೈಸ್. ಎಲ್ಲಿ ತಿಂದೆ ತಿಂದಿಲ್ಲ ಗೈಸ್? ಏನು ಗೊತ್ತಾ, ಆ್ಯಕ್ಚುಲಿ ಬರ್ಡೇವರೆಗೂ ಚಿಪ್ಸ್ ತಿಂದ. ನಿಮ್ಮ ತಾಯಿನೇ ಕೇಳಿ ನಾನು ಚಿಪ್ಸ್ ತಿಂದೆ ಅಂತ. ಇಲ್ಲ ಗೈಸ್, ಅವಳು ಒಂದು ಬಿಸ್ಕೆಟ್ ಒಂದು 2 days ನೀನು ಫಾಲೋ ಮಾಡಲ್ಲ. ಒಂದಿನ ಫಾಲೋ ಮಾಡಿದ್ರೆ ನೆಕ್ಸ್ಟ್ ಡೇ ಒಂದಿನ ನೋ ಇಲ್ಲ ನಾನು ಏನಾಗುತ್ತೆ ಗೊತ್ತಾ ಗೈಸ್, ಬರ್ಡೇ ಇತ್ತಲ್ಲ, ಆ ಬರ್ಡೇವರೆಗೂ ಅಲ್ಲಿವರೆಗೂ ನಾನು ಅಷ್ಟು ಬ್ರೇಕ್ ಮಾಡೇ ಇಲ್ಲ ಗೊತ್ತಾ. ಏನರಲ್ಲಿ ಬ್ರೇಕ್ ಮಾಡಿದೆ ಅಂತಂದರೆ ಒಂದ್ಸತಿ ಅವಳ ಜೊತೆ ಇದಕ್ಕೆ ಹೋದಾಗ ಅಲ್ಲಿ ಅದು ಕಟ್ಟಿ ರೋಲ್ ತಿಂದಿದೆ. ಅದನ್ನು ಬಿಟ್ಟರೆ ಚಸ್ಕ ಮಸ್ಕ ತಿಂದಿರೋದು ಅಷ್ಟೇ ಗೈಸ್. ನಾನು ಡಯಟ್ ಫಾಲೋ ಮಾಡ್ತೀನಿ ಅಂದಾಗೇನೋ ತಿಂದಿಲ್ಲ. ಆಮೇಲೆ ತಡಿ ನಾನು ಹೇಳ್ತೀನಿ, ಬರ್ಡೇ ಸ್ಟಾರ್ಟ್ ಆಯಿತು ಅವಾಗಿಂದ ಫುಲ್ ಚೀಟ್ ಮಾಡಿದ್ದೀನಿ. ಇದೊಂದು ವಿಷಯ ಅಲ್ಲ, ಡಯಟ್ ಇಸ್ ನಾಟ್ ಅಬೌಟ್ ಜಸ್ಟ್ ಜಂಕ್ ಫುಡ್ ನ ಬಿಡೋದಷ್ಟೇ ಅಲ್ಲ. ನೀನು ಎಷ್ಟು ಗ್ರಾಮ್ ಪ್ರೋಟೀನ್ ತಿಂತೀಯಾ, ಎಷ್ಟು ಹೆಲ್ದಿ ಫುಡ್ ತಿಂತೀಯ ಅನ್ನೋದು ಲೆಕ್ಕ ಇರಬೇಕು. ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಡಯಟ್ ಈಸ್ ಲೈಕ್ ನನ್ನ ಹೆಲ್ತ್ಗೋಸ್ಕರ. ಓಕೆನಾ, ಹೆಂಗಿರುತ್ತೆ ಅಂತಂದರೆ ನನ್ನ ಹೆಲ್ತ್ಗೋಸ್ಕರ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ಲೈಕ್ ನನ್ನ ಪ್ರಕಾರ ನಾವೇನು ತಿಂತೀವಿ, ನಾವೇನು ಇಟ್ಸ್ ಲೈಕ್ ನನಗೇನು ಬಾಡಿ ಬೇಡ, ನಾನು ಅಷ್ಟೇ ತಿನ್ಬೇಕು ಇಷ್ಟೇ ತಿನ್ನಬೇಕು ಮತ್ತು ಹೆಲ್ದಿಯಾಗಿರ್ಬೇಕಂದ್ರೆ ಆ ಥರ ಎಲ್ಲ ಇಲ್ಲ. ನನಗೆ ಹೆಲ್ದಿಯಾಗಿರ್ಬೇಕಂದ್ರೆ ಒಳ್ಳೆ ಊಟ ಮಾಡಬೇಕು ಅಷ್ಟೇ ಇರೋದು. ಇವಾಗ ಸ್ವಲ್ಪ ಸೆನ್ಸಿಟಿವ್ ಆಗಿದೆ ಸ್ಕಿನ್ನು. ಏನೋ ಸ್ವಲ್ಪ ಆಯಿಲಿ ಗೀಲಿ ತಿಂದರೆ ಪಿಂಪಲ್ ಆಗೋ ಚಾನ್ಸಸ್ ಇದೆ. ಆಯಿಲಿ ತಿಂದರೆ ಪಿಂಪಲ್ ಆಗೋ ಚಾನ್ಸಸ್ ಇದೆ. ಸೊ ಆಯಿಲ್ ಈಸ್ ಲೈಕ್ ಏನು ಗೊತ್ತಾ, ಇವಾಗ ಅಲ್ಲೇ ರೆಡಿ ಮಾಡಿಕೊಡ್ತಾರೆ ನೋಡು ಫ್ರೆಶಲ್ಲಿ, ಆ ಆಯಿಲ್ ತಿಂದರೂ ಏನಾಗಲ್ಲ. ಬಟ್ ಅದು ಹಂಗೆ ಇಟ್ಬಿಟ್ಟು ಮಾಡೆಲ್ಲ ಕೊಟ್ಟಿರ್ತಾರಲ್ಲ, ಅದನ್ನು ತಿಂದರೆ ನನಗಾಗಲ್ಲ. ಸೊ ಹಂಗಾಗಿ ನಾನು ಹೇಳಿದ್ನಲ್ಲ, ನಾನು ಫುಲ್ ಬ್ರೇಕ್ ಮಾಡಿದ್ದ ಬರ್ಡೇಗೋಸ್ಕರ ಅಂತ. ಇನ್ನೇನು ಇಲ್ಲ ಗೈಸ್, ನಾನು ಬ್ರೇಕ್ ಆಗಲ್ಲ ನೋಡ್ರಿ. ಬೇಕಿದ್ರೆ ಇವಳು ಬರ್ರಿ ಸುಳ್ಳು ಹೇಳ್ತಾಳೆ, ಸುಳ್ಳು ಹೇಳ್ತಾಳೆ. ಹೌದಾ ಮೋನಿ? ಯಾಕಪ್ಪ ಮಲ್ಕೋಕಂದ? ನೀವು ಇಲ್ಲೇ ಎಲ್ಲ ನಿಂದಿ ಸ್ಕೆಚ್ ಆಗ್ತಿರ್ತೀರಾ. ಏನ ಗೊತ್ತು, ನೀನ್ ಯಾವಾಗ ಸೌಂಡ್ ಮಾಡ್ಲಿಲ್ಲ, ಸೈಲೆಂಟ್ ಆಗಿದ್ದೆ. ಮೊನೆ ಮತ್ತೆ ಶಾಪ್ ಆಗ್ತಿರ್ತೀನಿ ನೋಡು. ನೀನ್ ಅಂತೋಳಲ್ಲ, ನನಗೆ ಗೊತ್ತು. ಸುಮ್ಮನೆ ಅವಳ ಜೊತೆ ಸೇರ್ಕೊಂಡು ನೀನು ಹಂಗೆ ಆಡ್ಬೇಡ. ನಾಯಿ ಬೇಬಿ, ನಾಯಿ 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 ಬರ್ರಿ ಇದೆ ಗೈಸ್ ಇವಳ್ದು. ದಮ್ಮಿಲ್ಲ, ಮುಖ ತೋರ್ಸಕ್ ದಮ್ಮಿಲ್ಲ ಅನ್ನೋ ಮಾತೇನಕ್ಕೆ ಆಡ್ಬೇಕಲ್ವಾ. ಸಚ್ ಅ ಬುಲ್ಶಿಟ್ ಗರ್ಲ್ ಅವಳು. ನೋಡಿ ಬರ್ನಾಗ ಬಿಡ್ತಾಳೆ 2 ನಿಮಿಷಕ್ಕೆ. ಸಚ್ ಅ ಬುಲ್ಶಿಟ್ ಗರ್ಲ್ ಅವಳು ಅಷ್ಟೇ. ಆ್ಯಂಡ್ ಇನ್ನೊಂದಿದೆ ಲೇಖನಂದು. ಏನು ಇಲ್ಲಿ ಮಾತಾಡೆ. ಏನಿದೆ ಹೇಳು. ನಂದೇನಿಲ್ಲ, ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ವ್ಲಾಗಲ್ಲಿ ಬೇಡ. ಅದು ಎಕ್ಸ್ಕ್ಲೂಸಿವ್, ಇವಾಗ ಸ್ಟಾರ್ಟಿಂಗಲ್ಲಿ ಇರಬೇಕು, ಎಂಡಿಂಗಲ್ಲಿ ಇರಬಾರ್ದು. ಎಕ್ಸ್ಕ್ಲೂಸಿವ್ ನ್ಯೂಸ್ ಅದು ಅವಳದು. ಮಾತಾಡು. ಅಯ್ಯೋ ಅಯ್ಯೋ, ಬಾಯ್ ಬಿಟ್ಟು ನಗು, ಮನುಷ್ಯರು ನಗ್ದಂಗೆ. ಯಪ್ಪ ಸೀರಿಯಸ್ಲಿ ಸೀರಿಯಸ್ಲಿ ನಂಗೆ ಮಾಡ್ಬಿಡಲ್ಲಕ್ಕದ ಜೋರಾಗಿ ಸ್ವಲ್ಪ. ಮಾನಿಜ ಮೆಮೊರಿ ಲಾಸ್ ಆಗ್ಬಿಟ್ಟೈತೆ ನಿನಗೆ. ಸ್ವಲ್ಪ ಹೊತ್ತು ಕಿಪಿ ಕೀರ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡು, ಚೆನ್ನಾಗಿರ್ತೀಯ. ಯಪ್ಪ ರಾಮ ಗೈಸ್, ನಾನು ಏನ್ ಮಾಡಿದೆ ನೀನು ಏನು ಅಂದವಳದಕ್ಕಲ್ಲ. ಜೋರಾಗಿ ಸೌಂಡ್ ಮಾಡು, ಸೌಂಡ್ ಎಫೆಕ್ಟ್ ಸ್ವಲ್ಪ ಜೋರಾಗಿ ಕೊಡು ಅಂತ ಅಂದೆ. ಕಾಣಿಸ್ತಾ? ಕಾಣಿಸ್ತೀನಿ.
ಇವ್ರೇ ನಿದ್ದೆ ಮಾಡಕ್ ಬಿಡಲ್ಲ ಕಣ್ರಪ್ಪ ಅಪ್ಪ ಗೈಸ್ ಈ ಮಾತನ್ನ ಇವಳು ಹೇಳ್ಬಿಟ್ರೆ ನಿಜವಾದ ದರ ಹೇಳ್ಕೊಂಡು ಈಚೆ ಸಾಕ್ಬಿಡ್ತೀನಿ. ಬ್ಲಾಗ್ ಎಷ್ಟು ಸತಿ ಎಂಡ್ ಮಾಡಿ ಎಂಡ್ ಮಾಡಿ ಗೈಸ್ ಯಪ್ಪ ಸಾಕಾಗೋಯ್ತು. ಬರ್ತಾರೆ ಪಕ್ಕದ ರೂಮ್ ಅವರೆಲ್ಲ ಇವಾಗ ಹುಡುಕೊಂಡ್ಬರ್ತಾರೆ. ನಗದ್ ನೀವೆಲ್ವಾ ನಿಂದನೇ ಕಾಣಕ್ಕ ಬಂದ್ರ ಯಾರಾದ್ರೂ ಹುಡ್ಕೊಂಬಂದ್ರೆ ನಗದನ್ನ ಸ್ಯಾಂಪಲ್ ತಡ್ರಿ ಅಂತೀನಿ. ಯಾರು ನಕ್ಕವ್ರೆ ನಂದು ಆ್ಯಕ್ಚುಲಿ ಏನು ಗೊತ್ತಾ, ನೀನು ನಗ್ತಿಯಲ್ಲ ಒಂದೊಂದ್ಸತಿ ಜೋರಾಗಿ ನಗ್ತೀವಿ ಒಂದ್ಸತಿ ನಂದು ವಾಯ್ಸೇ ಬರಲ್ಲ. ಯಾವಾಗ ಸುಮ್ಮನೆ ನಗಕ್ಕೆ ಹೋದಾಗ ಅಷ್ಟೇ ನನಗೆ ಬರೋದು. ಜೋರಾಗಿ ವಾಯ್ಸ್ ಬರುತ್ತೆ, ಒಂದೊಂದ್ಸತಿ ವಾಯ್ಸೇ ಬರಲ್ಲ. ಈಗ ಏನಮ್ಮ ಮತ್ತೆ ನೀನ್ ಮಾತಾಡ್ತಾ ಇರೋದು ಅನ್ನಮ್ಮ ನಾನು ಸೀರಿಯಸ್ ಆಗಿ ತುಂಬ ನಗು ಬಂದಾಗ ನನಗೆ ಲೈಕ್ ವಾಯ್ಸ್ ಈಚೆ ಬರಲ್ಲ. ನಾರ್ಮಲಾಗಿ ನಗ್ದಾಗ ಓಕೆ ಆರಾಮಾಗಿ ನಗ್ತೀನಿ. ಯಪ್ಪ ಏನ್ ಹೇಳ್ದವ. ಸರಿ ಗೈಸ್, ಗುಡ್ ನೈಟ್, ಮಲ್ಕೊಳ್ಳಿ. ಎಲ್ಲ ನಾವು ಮಲ್ಕೋತೀವಿ ಈಗ. ಇದೇ ಗೈಸ್ ಹಿಂಗೆ ಇರುತ್ತೆ ರೂಮು. ಅವರಿಬ್ರು ಜಗಳ ಆಡ್ದಾಗ ಶಾಂತವಾಗಿರುತ್ತೆ. ಅವರಿಬ್ರು ಸುಮ್ಮನೆ ಒಂದು ಸ್ವಲ್ಪ ಉರ್ಕೊಂಡು ಮಲ್ಕೊಬಿಡ್ತಾರೆ ಈ ಫ್ಯಾನ್ ವಿಷಯಕ್ಕೆ ಲೈಟ್ ವಿಷಯಕ್ಕೆಲ್ಲ. ಸೊ ಅವಾಗೆಲ್ಲ ಆರಾಮಾಗಿರುತ್ತೆ. ಆ್ಯಂಡ್ ವಾಶ್ರೂಮಲ್ಲಿ ಏನಾದರೂ ಲೇಟ್ ಆಯಿತು ಅನ್ನೋ ವಿಷಯಕ್ಕೆ ಇದಕ್ಕೆಲ್ಲ ಜಗಳ ಆಡ್ತಾರೆ. ಸೊ ಅವಾಗೆಲ್ಲ ಜಸ್ಟ್ ಶಾಡ್ ಅಪ್. ನಾನು ಬೇಕಿದ್ರೆ ವಿಡಿಯೋ ಮಾಡ್ತೀನಿ ಗೈಸ್ ಇದನ್ನು ಅವ್ರು ಯಾವ ರೇಂಜಿಗೆ ಜಗಳ ಆಡ್ತಾರೆ ಅಂತ. ಮೋನಿಶಾ ಇಟ್ಸ್ ಲೈಕ್ ಬ್ಯಾಲೆನ್ಸ್ಡ್. ಇವಳು ನಯನ ನನಗೆ ಹೇಳ್ಕೊಡ್ತಾಳೆ ಗೈಸ್ ಹಿಂಗ್ ಬಯ್ಯಿ ಅಂತ. ಅದಕ್ಕೆ ಕರಿಯೋಳ ಆಚೆಗೆ ಬೇಗ ಅಂತಾಳೆ. ಅದಕ್ಕೆ ನಾನು ಹೇಳ್ತೀನಿ, ಅದ್ರಲ್ಲಿ ಏನ್ ತಪ್ಪಿದೆ? ಅದನ್ನ ಮೋನಿಶಾ ನಂಬೋದಾದ್ರೆ ಇಟ್ಸ್ ಓಕೆ, ನನ್ಗೇನು ಪ್ರಾಬ್ಲಮ್ ಇಲ್ಲ. ನಯನೇ ಬರ್ನಾಗ್ಬಿಡ್ತಾಳೆ, ಅದಕ್ಕೆ ನನಗೆ ಮಾತಾಡಕ್ಕೆ ಇಟ್ಸ್ ಓಕೆ ಗೈಸ್. ನನಗೆ ಮೋನಿಶಾ ಅವಳಿಗೆ ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಮಾತು ಹೇಳ್ತಾಳೆ, ನಾನೊಂದು ಮಾತು ಹೇಳ್ತೀನಿ. ಇಟ್ಸ್ ಮಾತಾ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅವಳಿಗೆ. ಅದಕ್ಕೆ ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಬಿಟ್ಟು ಹಂಗೆಲ್ಲ ಮಾಡ್ಬಿಟ್ಟು ಹಿಂಗೆಲ್ಲ ಮಾಡಿಬಿಟ್ಟು ಗಲೀಜಾಗಿ ಅವಳು ಉರ್ಕೊಬಿಟ್ಲು ಅಂತ ಅಂದ್ಬಿಟ್ಟು ಈ ಹಿ ಅಂತ ನಗ್ಬಿಡ್ತಾಳೆ ಅಷ್ಟೇ. ಬರ್ನಾಗ್ಬಿಟ್ಟು ಇಷ್ಟೊಂದೆಲ್ಲ ಮಾತಾಡ್ತಾಳೆ, ಅದಕ್ಕೆ ನಾನು ಸೈಲೆಂಟ್ ಆಗಿ ಮಾತಾಡೋಕ್ಕೆ ಮಾತಿರಲ್ಲ ಗೈಸ್, ಅದಕ್ಕೆ ಸೈಲೆಂಟ್ ಆಗ್ತಾಳೆ. ಅದ್ರಲ್ಲಿ ಬಿಲ್ಡಪ್ ಏನಂದ್ರೆ ಉರ್ಕೊಂತಾಳೆ ಇವಳು ಅಂತ ಅಂದ್ಬಿಟ್ಟು ಬಿಲ್ಡಪ್ ಕೊಡ್ತಾಳೆ. ಇನ್ನೊಂದು ಸಾಂಗ್ ಹೇಳ್ಬಿಟ್ನಲ್ಲ ಅದು ನೆಕ್ಸ್ಟ್ ಲೆವೆಲ್. ಅವೆಲ್ಲ ಬಿಡಮ್ಮ, ಅದೆಲ್ಲ ಕಲಾವಿದ್ರಿಗೆ ಮಾತ್ರ ಬರೋದು ಸಾಧ್ಯ. ದೇವತರನ ಎತ್ಕೂತಾಳಲ್ಲ ಅಂದೆ. ನಿನ್ಗೆ ಅವಳು ಮನುಷ್ಯ ಖುಷಿ ಪಡು ನಿನ್ನ ದೇವತೆ ಅನ್ಬಿಟ್ಲಲ್ಲೇ. ದೇವತೆ ಅಲ್ಲಮ್ಮ ಬಿಡಮ್ಮ, ನೀನ್ ಮಗ ನೋಡಿದ್ರೆ ಇನ್ನೇನು ಅನಿಸ್ಯ ಅವಳು ನೋಡಿ, ಅವಳು ಮುದ್ದು ನೋಡಿ, ಅವಳು ಮುದ್ದು ಮುಖದ ಮುದ್ದು ಚಂದ ಏನ್ ಮುದ್ದು ನೋಡಿ, ಮುದ್ದು ಕಣೆ ಅವಳು. ದೇವ್ರ ಕುಂಡಿಸ್ಕೊಂಡು ಇಲ್ಲ ಕಿಡು ಬಿಡು ಲೇಖನ ನಿಜ ಮಾಡೋದ ಬಿಡು. ಇಲ್ಲ ಅಲ್ಲಿ ದೇವ್ರಿಗೆ ಫೋಟೋಕ್ಕೆ ಟವಲ್ ಹಾಕೊಂಡು ತಡಿ ಗೈಸ್, ನಾನು ಒಂದು ಬ್ಲಾಗಲ್ಲಿ ಹಳೆ ಬ್ಲಾಗಲ್ಲಿ ಹೇಳಿದ್ದೀನಿ, ತಟ್ಟೆ ಒಂದು ಇಕ್ಕೊಂಡು ಬಾಟ್ಲ್ ಇಕ್ಕೊಂಡು ಎಲ್ದಿಡ್ಲಿ ಸ್ಟಡಿ ಟೇಬಲ್ ಅಂತೂ ಇಲ್ಲ. ಕುಂಕುಮ ಇಟ್ಬಿಟ್ಟು ಹೂವ ಇಡ್ಬೇಕು ಕಣೆ ದೇವ್ರಿಗೆ. ಅದು ಮಾಡ್ತೀನಿ ತಡೀರಿ, ಮಾಡ್ತೀನಿ ಅಷ್ಟೇ. ಸ್ಟಡಿ ಟೇಬಲ್ ಅಂತೂ ಇಲ್ಲ, ನಾನು ಎಲ್ಲಿಡ್ಲಿ ಕಂಫರ್ಟಬಲ್ ಸ್ಲೀಪ್. ಅಮ್ಮ ಯಾರು ನಾಯಿ ತರ ಕಿರ್ಚಿದ್ದು? ಅಮ್ಮ ಬಂದಿದ್ದು ಯಾರು? ಅವಳ ನಾಯಿ ತರ ಸೌಂಡ್ ಆಗೋಯ್ತು ಕಣೆ. ನೀನ ನೋಡಿ ಮೋನಿಕಾ ನಿನ್ ಕಡೆ ಕೈ ತೋರಿಸ್ತಾವಳೆ. ಅದೇ ಅವಳಿಗೆ ಆ ದೇವ್ರ ತರ ಪೂಜೆ ಮಾಡ್ಬಿಟ್ಟು ಮನುಷ್ಯ ಒಂದೆರಡು ಹೂನಾರ ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಡು, ತಲೆ ಮೇಲೆ ಕುಣಿಸ್ಬಿಡು. ಹಂಗೆ ಅಲ್ವಾ ಯಾವ್ದೋ ಇದ್ರಲ್ಲೆಲ್ಲ ಉಟ್ಕೊಂಡ್ಬಿಡು, ಸೀರೆ ಉಟ್ಕೊಂಡು ಸೊಂಟದ ಪಟ್ಟೆ ಹಾಕೊಂಡು ದೇವ್ರ ತರ ಇದು ಬರುತ್ತಲ್ಲ, ಕಚ್ಚಾ ಪಂಚೆ ತರ ಸೀರೆ ಬರುತ್ತಲ್ಲ, ಆ ತರದ್ ಹಾಕೊಂಡ್ಬಿಡು. ಹಾಕ್ಬಿಡು. ಏನ್ ಗೊತ್ತಾ, ನನ್ಗೆ ಹ್ಯಾಂಗ್ ಮಾಡ ಅಂದ್ರೆ ಹ್ಯಾಂಗರ್ ನೀಟಾಗಿ ನೋಡಕ್ ಧೂಳಿದೆ. ಮೈ ಗಾಡ್. ಓಕೆ, ನಾನು ಅದಕ್ಕೆ ಸ್ಟಡಿ ಟೇಬಲ್ ಮೇಲೆ ನಾನು ಟವಲ್ ಹಾಕ್ತೀನಿ. ಅದ್ರಲ್ಲೇನೆ ಮುಖ ಒರೆಸ್ಕೊತೀರಾ? ಸ್ಟಡಿ ಟೇಬಲ್ ಧೂಳಾಗಿರಲ್ವಾ? ಫೇಸ್ ಸ್ಟಡಿ ಟೇಬಲ್ ಧೂಳಿಲ್ಲ, ನೀಟಾಗಿ ಒರೆಸಿ ಎತ್ಕೊಂಬಂದೆ ನಾನು ಕ್ಲೀನ್ ಮಾಡಿ. ಅವತ್ತಿಂದ ಧೂಳೇ ಆಗಿರಲ್ವಾ? ನಾನು ಧೂಳ್ ಆಗಂತದಿಲ್ಲ, ನಾನು ದಿನ ಯೂಸ್ ಮಾಡ್ತೀನಿ. ಮೇಲಿಂದ ಧೂಳ್ ಬೀಳಲ್ವಾ? ನೀನ್ ತಲೆ ಮೇಲೆ ಬಂದ್ ಬೀಳುತ್ತೆ ಧೂಳೆಲ್ಲ. ಮತ್ತೆ ಹಾಗಾದ್ರೆ ಎಲ್ಲ ಕಡೆ ಧೂಳು ಇದ್ದೇ ಇರುತ್ತೆ, ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಟವಲ ನಿನ್ ಮುಖದ ಮೇಲೆ ಹಾಕ ಮಲ್ಕೊಬಿಡು, ನಿನ್ ಮುಖ ಧೂಳಿರಲ್ಲ. ಅವಳೇನಂದ್ಲು ನೋ ಇವಾಗ ಹೇಳಿದ್ದಾನೆ ಎಲ್ಲ ಕಡೆ ಧೂಳು ಇದ್ದೇ ಇರುತ್ತೆ ಅಂತ ಅಲ್ವೇನೆ? ಇಲ್ಲ ನಯನ ಮುಖದ ಮೇಲೆ ಹಾಕ್ಬಿಡು, ಅವಳ ಮುಖದಲ್ಲಿ ಧೂಳಿರ. ನನ್ನ ವಿಷಯಕ್ಕೆ ಬರ್ಬೇಡ ಲಿಕ್ಕನ್ನ. ಅಷ್ಟೇ ಗೈಸ್, ಮಾತಿಲ್ಲ, ಖಾಲಿ ಆದ್ಮೇಲೆ ದಬ್ಬಾಕಂತ ಇರ್ಬೇಕಷ್ಟೇ. ಸೈನಿಂಗ್ ಆಫ್ ಗೈಸ್, ಬೈ.
ಒಂದ್ 2 ನಿಮಿಷ ಮತ್ತೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟೇ ಗೈಸ್, ಹಿಂಗಿರುತ್ತೆ ರೂಮ್ ಯಾವಾಗ್ಲೂ. ಈ ಆ್ಯಕ್ಚುಲಿ ಒಂದು 3-4 ಡೇಸಿಂದ ಬೇಗ ಮಲ್ಕೊಬಿಡ್ತಿದ್ದೋ, ಎದ್ದಿರ್ತಿರ್ಲಿಲ್ಲ. ಇವತ್ತು ಎದ್ದಿದ್ದೀವಿ ಅಷ್ಟು. ಹೆಂಗೆ ಗೊತ್ತಾ ಗೈಸ್, ನಿದ್ದೆಲಿ ಮಾತಾಡ್ಕೊಳ್ಳೋದಿದೆ. ನಾನು ಯಾವಾಗಾದರೂ ಅದನ್ನು ಕ್ಯಾಮ್ರಾ ಇಟ್ಟು ಕ್ಯಾಪ್ಚರ್ ಮಾಡ್ತೀನಿ, ಓಕೆನಾ? ಅದನ್ನ ತೋರಿಸ್ಬೇಕು ಗೈಸ್. ಅದು ನಿಜವಾಗ್ಲೂ ಕಾಂಟೆಂಟ್ ಅಂದ್ರೆ ಏನ್ ಮಾತಾಡ್ತಾಳೆ ಅಂತೀರ. ಅರ್ಲಿ ಮಾರ್ನಿಂಗ್ ಎದ್ದು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡ್ಬಿಟ್ರೆ ಎಂತ ಕಂಟೆಂಟ್ ಅಂತೀರಾ? ನೆಕ್ಸ್ಟ್ ಲೆವೆಲ್. ಏನ್ ಮಾತಾಡ್ತಾಳೆ, ಕಿರಿಸ್ತಾಳೋ ಅರ್ಸ್ತಾಳೋ ಅವಳಿಗೆ ಜ್ಞಾನನೇ ಇರಲ್ಲ. ಏನಾದ್ರು ಒಂದು ಪರ್ಸನಲ್ ವಿಷಯ ಹೆಂಗಾದ್ರು ಕಿರ್ಚಾಡ್ತೀನಿ, ನಿಮಗೇನ್ರೆ ಕಷ್ಟ? ಫಸ್ಟ್ ಆಫ್ ಆಲ್ ಅವಳ ಪರ್ಸನಲ್ ವಿಷಯ ಅವಳ ಒಬ್ಳೆ ಇದ್ದಾಗ ಕಿರ್ಚ್ಕೋಬೇಕು, ನಾವೆಲ್ಲ ಇದ್ದಾಗ ಕಿರ್ಚುತ್ತಾಳೆ, ಅದು ಪ್ರಾಬ್ಲಮ್. ಮಲ್ಕೊಳ್ಳೋಣ, ನಾವೇ ಮಲ್ಕೊಳ್ಳೋಣ. ಸುಮ್ನೆ ಜಸ್ಟ್ ಫಾರ್ ಜೋಕ್ ಹೇಳಿದ್ದು, ಆಮೇಲೆ ಸೀರಿಯಸ್ ಆಗಿ ತಗೊಂಡ್ರೆ ಕಷ್ಟ. ಅಯ್ಯೋ, ಸೀರಿಯಸ್ ಆಗಿ ತಗೊಂಡ್ರೆ ನಿಮ್ ಇಬ್ರು ಸೇರಿ ನೀನು ಹೊರಗಡೆ ಹಾಕ್ತೀವಿ. ನೋಡಿ ಕ್ಯಾಮ್ರಾನಂತೂ ಸೀರಿಯಸ್ ಆಗಿ ಒಂದಿನ ಇಡ್ತೀವಿ. ಕ್ಯಾಮ್ರಾನಂತೂ ಒಂದಿನ ಸೀರಿಯಸ್ ಇಡ್ಬೇಕು. ಕ್ಯಾಮ್ರಾ ಇಡ್ಬೇಕಂದ್ರೆ ಫಸ್ಟ್ ಮನುಷ್ಯ ಎದೊಳ್ಬೇಕು. ಅವಳು ತಪ್ಪು ಮಾತಾಡ್ತಾವಳೆ, ಅವಳು ಎದ್ದೊಳ್ಬೇಕು. ಅವಳಿಗೆ ಎದ್ದೊಳಕ್ಕೆ ಎದ್ದೋಳ್ತೀನಿ, ದಮ್ಮಿಲ್ಲ. ನಾನು ಏನಂತಿದ್ದೆ ಹೇಳು, ಒಂದು ಡೈಲಾಗ್ ಇದೆ ಗೊತ್ತಾ, ದಮ್ಮಿಲ್ವಾ? ಆ ಡೈಲಾಗ್ ಹೇಳೋದಂತ ಹೇಳ್ಕೊಂಡೆ, ಬೇಡ ಬೇಡ ಅಂತ ಅಂದ್ಬಿಟ್ಟು ಬರೀ ದಮ್ಮಿಲ್ವಾ ಸೇರಿಸಿದ್ದೀನಿ. ಜಸ್ಟ್ ಶಡಾಪ್ಲಿಕ್. ಬೆಳಗಿಂದ ಕೇಳಿ ಸಾಕೈತೆ ಡೈಲಾಗ್ನ. ಹೌದು, ಅಷ್ಟೇ ಗೈಸ್. ಗುಡ್ ನೈಟ್, ಎಲ್ಲ ಮಲ್ಕೊಳ್ಳಿ. ನಾವು ಮಲ್ಕೋತಾ ಇದ್ದೀವಿ ಅಷ್ಟೇ. ಥ್ಯಾಂಕ್ ಯು ವಾಚಿಂಗ್, ಲವ್ ಗೈಸ್, ಬಾಯ್. ಶಡಾಪ್ಲಿಕ್. ಇಷ್ಟೊತ್ತವರೆಗೂ ನಮ್ಮ ಯೋಗಕ್ಷೇಮ ವಿಚಾರಿಸಿದ್ರು, ಖುಷಿ ಆಯ್ತು. ಬರೀ ಹೋಳುಗಳು. ಬಾಯ್ ಗೈಸ್, ಮಲ್ಕೊಳ್ಳಿ. ಹಾಡು ಲೇಖನ, ನಿನ್ ಸಾಂಗ್ ಕೇಳ್ಬೇಕು. ಯಾವ ಹಾಡು ಮನುಷ್ಯ? ಯಾವ್ದಾದ್ರು ಲೇಖಿ. ಗೈಸ್, ನೀವು ಮೋನಿಶಂದು ಇರಿಟೇಟಿಂಗ್ ವ್ಲಾಗ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸಾಂಗ್ ಇದೆ, ನಯನ ಅವ್ರು ಕ್ರಿಯೇಟ್ ಮಾಡಿರೋದು ಹೊಸ ಸಾಂಗ್. ಯಾವ್ದು ಗೊತ್ತಾ? ನೋಡಿ ಗೈಸ್ ಇರಿಟೇಟಿಂಗ್, ನೋಡಿ ಗೈಸ್ ಮೋನಿಶನ್ಗೆ. ಅದೊಂದು ಹಾಡ್ಬೋದಲ್ವಾ ನೀವು ಪ್ಲೀಸ್ ನಮಗೋಸ್ಕರ? ನೀವು ಒಳ್ಳೇದು, ನಮ್ಗೂ ಒಳ್ಳೇದು, ನಿಮಗೂ ಒಳ್ಳೇದು. ಓಕೆ, ಏನಂದ ಮನೀಷ? ಉಸಿರು ಬಿಡೆ, ಉಸಿರೇ ಬಿಡಲ್ಲ. ನಾನೇನು ಮಾತಾಡ, ಅದನ್ನ ಅವಳಿಗೆ ಹೇಳ್ಬಿಡು ಪ್ಲೀಸ್. ತಲುಪ್ಸು, ವಿಷಯ ತಲುಪ್ಸು ಅವಳಿಗೆ. ದಮ್ಬೇಕು ಗೈಸ್, ಇದಕ್ಕೆಲ್ಲ ಬಿಡ್ರಿ. ದಿನ ಅದನ್ನೇ ಹೇಳಕ್ಕಾಗಲ್ಲ, ಹೇಳು ಗೈಸ್. ಪ್ಲೀಸ್ ನೀವು ಮೋನಿಶಂದು ಇರಿಟೇಟಿಂಗ್ ವ್ಲಾಗ್ ಇದೆಯಲ್ಲ, ಪ್ಲೀಸ್ ನೋಡಿ. ಅದು ಯಾವಾಗ ಅಂದ್ರೆ ಮುಖಕ್ಕೆ ಪೌಡರ್ ಹಾಕ್ತಿವಲ್ಲ, ಅದಾದ್ಮೇಲೆ ನಾ ಏನೋ ಒಂದು ಹಾಡು ಹೇಳ್ತಾಳೆ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ, ನೀವು ನೋಡ್ಲೇಬೇಕದು. ಏನೋ ಫ್ಲೋ ಅಲ್ಲಿ ಬಂದ್ಬಿಟ್ಟೈತೆ ಗೈಸ್, ಅದನ್ನ ಇಟ್ಕೊಂಡು ರೋಸ್ತಾವಳ. ಇರಿಟೇಟಿಂಗ್ ಅಂತ ಇದೆ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಾಡು. 2 ಲೈನ್ ಅಷ್ಟೇ ಇರೋದು, ಮೋಸ್ಟ್ ಪ್ರೀಶಿಯಸ್ ಅದು ಹಾಡು. ಕೇಳಲೇಬೇಕು ನೀವು. ಮಲ್ಕಳೆ ಲುಂಗಿ ಬಟ್ಟೆ ಮಲ್ಕೋ. ಇಲ್ಲ ನಾನು ಇಬ್ರಿಗೂ ಒಂದೊಂದು ಹೆಸರಿಕ್ಕಿದ್ದೀನಿ. ಹೇಳ ಇವಳು ಲುಂಗಿ ಬಟ್ಟೆ, ಅವಳು ತುಂಡು ಬಟ್ಟೆ. ಇವಳು ಲುಂಗಿ ಬಟ್ಟೆ, ಅವಳು ತುಂಡು ಬಟ್ಟೆ. ಚೆನ್ನಾಗವ್ರು ಇಬ್ರು. ನೀನು? ನಾನು ಫುಲ್ ಬಟ್ಟೆ. ಲಂಗದ ಬಟ್ಟೆ ಹೋಗು. ಹಂಗೆ ಇರ್ಲಿ. ಪರ್ಸ್ನಲ್ ಹೇಳ್ತೀಯ, ನೋಡ್ತೀನಿ ತಡಿ. ದೇವ್ರ ಕೂತಂಗ್ ಕುತ್ಕೊಂಡ್ಬಿಟ್ಟವಳೆ, ಬೆಡ್ಶೀಟ್ ಹಾಕೊಂಡು ದೇವ್ರ ಕೂತಂಗ್ ಕುತ್ಕೊಂಡ್ಬಿಟ್ಟವಳ ತೆಗಿ. ಈ ಮಲ್ಕೊಳ್ರಿ, ಟೈಮ್ ಆಯ್ತು. ಗುಡ್ ನೈಟ್. ಏನೆಂತ ಮಗಳು ಅಂತ ನನಗೆ ಗೊತ್ತಿಲ್ವಾ? ನಾನು ಮಾಡ್ತೀನಿ. ಬಾಯ್. ಗುಡ್ ನೈಟ್ ಬೇಬಿ. ಗುಡ್ ನೈಟ್ ಬೇಬಿ. ಹಂಗೆ ಕುತ್ಕೊಂಡಿರೋ, ದೆವ್ವ ಕುತ್ಕೊಂಡಂಗೆ. ಎಲ್ಲ ನೀನು ಏನ ಮನುಷ್ಯ ಏನಂತ ನನಗೇನೋ ಹೇಳ್ತೀನಿ ಅಂತಿದ್ದಲ್ಲ ಅವಾಗ. ಏನು ಹೇಳ್ತೀನಿ ಅಂತ? ಏನೇನು? ನನ್ನ ಬರೋದು ನಾನು ತೆಗ್ತಂತೆ. ಹೇಳೆ, ಏನ್ ಹೇಳೆ? ನಿನಗೆ ಏನೋ ಹೇಳ್ಬೇಕಂತ ಕೇಳ್ತಾಳೆ. ಇಲ್ಲ ಬಿಡಿ, ಅವಳೇನು ಅಂತಿದ್ದು. ನಾನು ನತ್ರ ಸೀಕ್ರೆಟ್ ಹೇಳ್ಬೇಕಂತ ನೋಡಿ, ನಾನು ತಿರ್ಗು ನೋಡೋಣ.
ನಾಚಿಕೆ ಆಗ್ಬೇಕು ಲೇಖನ ನಿನ್ಗೆ. ನಾಚಿಕೆ ಆಗಿರೋದಕ್ಕೆ ಬೆಡ್ಶೀಟ್ ನೋಡೆ ಇರೋವರೆಗೂ ಇರ್ಬಿಟ್ಟು ಸರಿಯಾಗಿರೋದು ಹೇಳಿದ್ಲಲ್ಲೇ ಕರೆಕ್ಟಾಗಿ ಹೇಳ್ದೆ ಬಿಡ ಮುನಿ. ಎಲ್ಲ ಮೋನಿಶಾ ನೀನ್ ಬರೀ ಮಗಳಲ್ಲ ಬಿಡು ಮನುಷ್ಯ, ನಂಗೆ ಗೊತ್ತಾಯ್ತು. ಏಯ್ ಉಸಿರಾಡು ಒಳ್ಳೆ ಮಗಳು ಬಿಡು ಮನುಷ್ಯ, ನೀನು ಉಸಿರಾಡಮ್ಮ ಉಸಿರಾಡು. ಬುದ್ಧಿವಂತ ಮಗಳು ನೀನು. ಬುದ್ಧಿವಂತೆ ಮಗಳು, ದೊಡ್ಡ ಮಗಳಲ್ಲ ದೊಡ್ಡ ಮಗಳು. ಐ ಅವಾಗ ಎಷ್ಟೊಂದು ಎತ್ಕೊಂಡ್ರೆ ನಂಗೆ ಆಗ ಸುಮ್ಮನೆ ಮಲ್ಕೊಂಡ್ರೆ ಇದ್ರಾಗೆ ಇದ್ರ ಮರಿ ಒಳಗಡೆ ಹೋಗಿ ಅದಕ್ಕಳತ್ತಲ್ಲ ಹಂಗ್ ಹೊಲ್ಟೋಗ್ಬಿಟ್ಲತ್ತಾಗಿ. ಸದ್ಯ ಎಮ್ಮೆ ಮರಿ ಅಂದಿಲ್ವಲ್ಲ. ಇಲಿ ಮರಿ ಅನ್ನಕ್ ನೀನು ಇಲಿ ಮರಿನಾ ಮನ್ಸು ಮುಟ್ಕೊಂಡೆ ಹೇಳು. ಅವಳಿಗೆ ಹಂಗೆ ಬರ್ನ್ ಮಾಡಿ ಹಾಕ್ಬಿಡ್ಬೇಕು ನಾನು. ಅವನ್ ಬುಕ್ ಇಟ್ಕೊಂಡು ನೋಡ್ತಾ ಇದ್ದೀನಿ ನಾನು 1 ಗಂಟೆಯಿಂದ. ಅಟ್ಲೀಸ್ಟ್ ನಾನು ನೋಡ್ಲಿಂದ ಬುಕ್ ಆದ್ರೂ ಇಟ್ಕೊಂಡಿದ್ದೀನಿ, ನೀನು ಅದು ಇಲ್ವಲ್ಲ. ಯಾಕಮ್ಮಿ ಹಿಂಗ್ ನಗ್ತೀಯ? ಏ ಹುಚ್ಚಿ ಅಷ್ಟೇ ಹೊಲ್ಟುಬಿಟ್ಲು ಒಳಗಡಿಕೆ. ನಿನ್ನ ಮಲ್ಕೋ. ಎಲ್ಲ ಇವತ್ತು ಬಿಗ್ ಬಾಸ್ ಮನೆ ಆಗದೆ, ನೀನು ಎತ್ ನೋಡಿರೋ ಕ್ಯಾಮ್ರಾದಾಗ ಸಿಗಾಕತ್ತೀಯ. ಬಿಗ್ ಬಾಸ್ ಅದೊಂದು ದಿನ ಟಾಸ್ಕ್ ಮಾಡೋಣ. ಟಾಸ್ಕು ಒಳ್ಳೊಳ್ಳೆ ಎಕ್ಸ್ಪ್ರೆಷನ್ಸ್ ಕೊಡ್ತಾಳೆ, ಕಳಿಸ್ತೀನಿ ಅದನ್ನ ಹಾಕಮ್ಮ. ಹಾಕ್ತೀನಿ. ಅಂತ ಕೆಲಸ ಮಾತ್ರ ಮಾಡ್ಬೇಡ. ಮತ್ ಬಾಯ್ ಮುಚ್ಕೊಂಡು ಮಲ್ಕೋ. ಏನಕ್ಕೆ ನೀನು ಎದ್ಬಿಟ್ಟು ಎಕ್ಸ್ಪ್ರೆಷನ್ ಕೊಡೋದು? ಮಲ್ಕೋ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಬಾಯ್.